ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ ಎಂದವರಿಗೆ ಸಿಎಂ ಸಿದ್ದರಾಮಯ್ಯ ಈಗ ಟಕ್ಕರ್ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದಾಗಿ ಹಣ ಇಲ್ಲ ಅಂತೇಳಿ ಬಿಜೆಪಿಯವರು ಟೀಕೆ ಮಾಡ್ತಾ ಇದ್ರು. ಆ ಟೀಕೆಗಳಿಗೆ ಈಗ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲಾ ಪಕ್ಷದ ಶಾಸಕರಿಗೆ ತಲಾ 10 ಕೋಟಿ ರೂಪಾಯಿ ಅನುದಾನವನ್ನ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಿಜೆಪಿಯವರು ಈ ಗ್ಯಾರಂಟಿಗಳಿಂದಾಗಿ ಬೇರೆ ಯಾವ ಕೆಲಸಗಳು ಆಗ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳೇ ಆಗ್ತಾ ಇಲ್ಲ, ಗ್ಯಾರಂಟಿ ಗುಂಪಿನಲ್ಲಿ ಕಾಂಗ್ರೆಸ್ನವರು ಮುಳುಗಿ ಹೋಗಿದ್ದಾರೆ ಅಂತ ಪದೇ ಪದೇ ಟೀಕೆಗಳನ್ನ ಮಾಡ್ತಾ ಇದ್ರು. ಬಟ್ ಈಗ ಸಿಎಂ ಸಿದ್ದರಾಮಯ್ಯನವರು ಆ ಎಲ್ಲಾ ಟೀಕೆಗಳಿಗೂ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅನುದಾನ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಅನುದಾನಕ್ಕೆ ಸಹಿ ಹಾಕಿದ್ದೇನೆ, ಎಲ್ಲಾ ಪಕ್ಷದವರಿಗೂ ಕೂಡ ಅನುದಾನ ಸಿಗುತ್ತೆ. ಬಿಜೆಪಿ ಜೆಡಿಎಸ್ ಶಾಸಕರಿಗೂ ಕೂಡ 10 ಕೋಟಿ ಕೊಡ್ತಾ ಇದ್ದೀವಿ, ಘೋಷಣೆ ಅಂತೂ ಆಗಿದೆ, ಸಹಿ ಹಾಕಿದ್ದಾಗಿದೆ. ಈ ಪಕ್ಷಕ್ಕೆ ಬೇಡ ಆ ಪಕ್ಷಕ್ಕೆ ಬೇಡ ಅಂತ ಇಲ್ಲ, ಎಲ್ಲಾ ಪಕ್ಷದ ಶಾಸಕರಿಗೂ ಕೂಡ ಆಯಾ ಕ್ಷೇತ್ರಗಳ ಅಭಿವೃದ್ಧಿಗೋಸ್ಕರ ಅನುದಾನ ಘೋಷಣೆ ಆಗಿದೆ. ಸಂಕ್ರಾಂತಿ ಹಬ್ಬಕ್ಕೆ ಶಾಸಕರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನೋಡಿ, ಪಕ್ಷ ಸಂಘಟನೆಯ ಸಂದರ್ಭದಲ್ಲಿ ಶಾಸಕ ಅಭ್ಯರ್ಥಿಗಳನ್ನಿರ್ತಾರೆ, ಹಲವಾರು ಭರವಸೆಗಳನ್ನ ಕೊಟ್ಟಿರ್ತಾರೆ. ಈ ಊರಿಗೆ ರೋಡ್ ಮಾಡಿಸ್ತೀವಿ ಅಂತ, ಅದೇ ರೀತಿಯಾಗಿ ಸಾರಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ, ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ, ಬಡ ಬಗ್ಗರಿಗೆ ಮನೆಗಳಿಗೆ ಸಂಬಂಧಪಟ್ಟಂತೆ ವಸತಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ. ಬಟ್ ಗೆದ್ದೀಗ 1 ವರ್ಷ ಆಗಿದೆ, ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು. ಹಾಗಿದ್ರೂ ಕೂಡ ಕ್ಷೇತ್ರಕ್ಕೆ ಹೋದರೆ ಜನ ಪ್ರಶ್ನೆ ಮಾಡ್ತಾರೆ, ಎಲ್ಲಪ್ಪ ಆ ಗ್ಯಾರಂಟಿ ಕೊಡ್ತೀವಿ, ಈ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರಿ, ಬಟ್ ಈ ಕಡೆ ತಲೆನೇ ಹಾಕ್ತಾ ಇಲ್ಲ, ಅನುದಾನ ಎಲ್ಲೋಯ್ತು ಅಂತ ಜನರು ಪ್ರಶ್ನೆ ಮಾಡ್ತಾರೆ, ಸಮಸ್ಯೆ ಇದ್ದಂಥವ್ರು. ಹೀಗಾಗಿ ಶಾಸಕರು ಕೂಡ ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಪತ್ರವನ್ನು ಬರೆದಿದ್ರು ಇವರಿಗೆ, ನಮಗೆ ಅನುದಾನ ಬೇಕು ಅಂತ. ಒಂದಷ್ಟು ಬಹಿರಂಗ ಸಭೆಗಳಲ್ಲೂ ಕೂಡ ಅಸಮಾಧಾನ ಹೊರಹಾಕಿದ್ರು. ನಮಗೆ ಅನುದಾನ ಬೇಕೇ ಬೇಕು, ಬರೀ ಗ್ಯಾರಂಟಿಗಳನ್ನ ಇಟ್ಕೊಂಡು ಹೋದರೆ ಜನರು ನಮಗೆ ಮುಕ್ಕು ಕೂಗಿತಾರೆ, ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದು ಬೇಡವಾ ಸರ್ ಅಂತ ಪ್ರಶ್ನೆ ಮಾಡಿದ್ರು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಸಂಕ್ರಾಂತಿ ವೇಳೆಗೆ ಶಾಸಕರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಶಾಸಕರಂತ ಅಲ್ಲ, ಬಿಜೆಪಿ ಅಂತ ಅಲ್ಲ, ಜೆಡಿಎಸ್ ಅಂತ ಅಲ್ಲ, ಎಲ್ಲ ಶಾಸಕರಿಗೂ ಕೂಡ ಆಯಾ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ 10 ಕೋಟಿ ರೂಪಾಯಿ, ತಲಾ 10 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ಬಿಜೆಪಿ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇತ್ತು. ಅವೇ 5 ಗ್ಯಾರಂಟಿಗಳ ಹೆಸರಲ್ಲಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಸರ್ಕಾರದ ಬೊಕ್ಕಸದಲ್ಲಿ ಯಾವ ಹಣ ಕೂಡ ಇಲ್ಲ. ಒಂದಷ್ಟು ಕಾಮಗಾರಿಗಳ ಸಂದರ್ಭದಲ್ಲಿ ಲೂಟಿ ಹೊಡಿತಾರೆ ಅಥವಾ ಹಗರಣ ಮಾಡ್ತಾರೆ, ಇವರೇ ದುಡ್ಡು ಹೊಡ್ಕೋತಿದ್ದಾರೆ. ಬಿಟ್ಟರೆ ಆ ಗ್ಯಾರಂಟಿಗಳನ್ನ ಜಾರಿಗೆ ಮಾಡಿದಾರಲ್ಲ, ಕೆಲವು ಜನರಿಗೆ ಕೊಡ್ತಾರೆ, ಇನ್ನು ಕೆಲವು ಜನರಿಗೆ ಕೊಡಲ್ಲ. ಬಟ್ ಅಭಿವೃದ್ಧಿ ಅಂತ ಬಂದಾಗ ಶೂನ್ಯ ಅಂತ ಪದೇ ಪದೇ ಕೂಡ ಟೀಕೆ ಮಾಡ್ತಾನೆ ಇದ್ರು. ಹೀಗಾಗಿ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇದೆ, ಶಾಸಕರಿಗೆ ನಾವು ಕೊಡ್ತಾ ಇದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಈಗ ಶಾಸಕರಿಗೆ ತಲಾ 10 ಕೋಟಿ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ.